सिद्धिविनायक स्वामी की है, पवन सुत हनुमान की है, सीतारामचंद्र भगवान की है, सनातन धर्म की है। हरि ओम गुरुभ्यो नमः, परम गुरुभ्यो नमः, गुरुचरणारविंदाभ्यां नमः। वक्रतुंड महाकाय सूर्यकोटि समप्रभा, निर्विघ्नं कुरु मे देव सर्वकार्येषु सर्वदा। या देवी सर्वभूतेषु मातृरूपेण संस्थिता, नमस्तस्यै 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 नमो नमः। नमः शान्ताय दिव्याय सत्यधर्मस्वरूपिणे, स्वानन्दामृततृप्ताय श्रीधराय नमो नमः। समचरणसरोजं सान्ध्रनीलाम्बुदाभं, जघननिहितपाणिं मण्डनं मण्डनानां, तरुणतुलसीमाला कन्धरं कञ्जनेत्रं, सदयधवलहासं विठ्ठलं चिन्तयामि। यत्र यत्र रघुनाथ कीर्तनं, तत्र तत्र कृतमस्तकाञ्जलिं, बाष्पवारि परिपूर्णलोचनं, मारुतिं नमत राक्षसांसकं। सततगणनाथ सिद्धिय नीव कार्यदली, सततगणनाथ सिद्धिय नीव कार्यदली। मुक्तिपथमान इव महारुद्र देवरो, मुक्तिपथमान इव महारुद्र देवरो, भक्तिदायकळु भारती देवियु। युक्ति ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ, ಯುಕ್ತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ, ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿತ್ತು ಪರಿಪಾಲಿಸುವ ನಮ್ಮ ಪವಮಾನನೋ। ಚಿತ್ತದಲ್ಲಿ ಆನಂದ ಸುಖವ ನೀವಳೋ ರಮಾ, ಚಿತ್ತದಲ್ಲಿ ಆನಂದ ಸುಖವ ನೀವಳೋ ರಮಾ, ಭಕ್ತ ಜನರೊಡೆಯ ಶ್ರೀ ಪುರಂದರ ವಿಠಲನೋ, ಭಕ್ತ ಜನರೊಡೆಯ ಶ್ರೀ ಪುರಂದರ ವಿಠಲನೋ, ಸತತ ಇವರೋಳು ನಿಂತು ಈ ಕೃತಿಯ ನಡೆಸುವನೋ, ಸತತ ಇವರೋಳು ನಿಂತು ಈ ಕೃತಿಯ ನಡೆಸುವನೋ, ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ, ಸತತ ಗಣನಾಥ ಸತತ ಗಣನಾಥ ಸತತ ಗಣನಾಥ। ಸಿದ್ಧಿವಿನಾಯಕ ಸ್ವಾಮಿ ಕೀ ಹೈ। ರಾಮ ರಾಮ ಎನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ರಾಮ ರಾಮ ಎನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ। ಹರ ಬ್ರಹ್ಮಸೂರರಿಗೆ
ವಂದ್ಯನು ಆಗಿಹ ಹರ ಬ್ರಹ್ಮಸೂರರಿಗೆ ವಂದ್ಯನು ಆಗಿಹ ಹರಿ ಸರ್ವೋತ್ತಮ ಎಂದೆನ್ನಿರು ಹರಿ ಸರ್ವೋತ್ತಮ ಎಂದೆನ್ನಿರು ಪುರಂದರ ವಿಠಲನ ಸ್ಮರಣೆಯ ಮಾಡಿರು ಪುರಂದರ ವಿಠಲನ ಸ್ಮರಣೆಯ ಮಾಡಿರು ದುರಿತ ದೂರಕ್ಕೆ ಈಡಾಡಿರು ರಾಮ ರಮಾಯನಿ ಶ್ರೀ ರಾಮ ರಮಾಯನಿ ಇಂಥ ಸ್ವಾಮಿಯ ನಾಮವ ಮರೆಯದಿರು ಇಂಥ ಸ್ವಾಮಿಯ ನಾಮವ ಮರೆಯದಿರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರು ರಾಮ ರಮಾಯನಿ ಇಂಥ ಸ್ವಾಮಿಯ ನಾಮವ ಮರೆಯದಿರು ಸ್ವಾಮಿಯ ನಾಮವ ಮರೆಯದಿರು सीतारामचंद्र भगवान की है पवन सुत हनुमान की है कलयुगे कल्मषमानसानां नान्यत्र धर्म खलु निश्चयेन रामेति वर्णद्वयमादरेण सदा जपन् मुक्तिमुपैति जन्तु ಕಲಿಯುಗದಲ್ಲಿ ಮನಸ್ಸು ಬಹಳ ಕಲುಷಿತವಾಗ್ತದೆ. ಯಾಕೆ ಕಲುಷಿತವಾಗ್ತದೆ? ನಾವು ನೋಡುವ ದೃಶ್ಯ ಕಲುಷಿತ, ನಾವು ಕೇಳುವ ಶಬ್ದ ಕಲುಷಿತ, ಉಸಿರಾಡುವ ಗಾಳಿ ಕಲುಷಿತ, ಉಣ್ಣುವ ಅನ್ನ ಕಲುಷಿತ, ಕುಡಿಯುವ ನೀರು ಕಲುಷಿತ. ಇವೆಲ್ಲ ಒಳಗೆ ಹೋದ್ಮೇಲೆ ಏನು ಕೆಲಸ ಮಾಡ್ತಾವೆ? ಮನಸ್ಸು ಕಲುಷಿತವಾಗ್ತದೆ ಅಂತಾರೆ ಜ್ಞಾನಿಗಳು. ಕಲಯುಗೆ ಕಲ್ಮಷಮಾನಸಾಣಾಂ, ಮೊಟ್ಟ ಮೊದಲಿನ ಪರಿಣಾಮ ಆಗೋದು ಮನಸ್ಸಿಗೆ ಅಂತಾರೆ. ಕಲಯುಗೆ ಕಲ್ಮಷಮಾನಸಾನಾಂ ನಾನ್ಯತ್ರ ಧರ್ಮ ಖಲು ನಿಶ್ಚಯೇನ ರಾಮೇತಿ ವರ್ಣದ್ವಯಮಾದರೇಣ ಸದಾ ಜಪನ್ ಮುಕ್ತಿಮುಪೈತಿ ಜಂತು. ರಾಮ ಎಂಬ ಎರಡು ಅಕ್ಷರವನ್ನು ಸ್ಮರಣೆ ಮಾಡೋಣ, ವರ್ಣದ್ವಯವನ್ನು ಸ್ಮರಣೆ ಮಾಡೋಣ. ಸಮಸ್ತ ದುಃಖ ದೋಷ ದುಮ್ಮಾನಗಳು ದೋಷಾದಿಗಳೆಲ್ಲ ದೂರವಾಗ್ತಾವೆ ಎಂಬುದಾಗಿ ಜ್ಞಾನಿಗಳು ಮಾರ್ಗದರ್ಶನ ಮಾಡ್ತಾರೆ. ಅದನ್ನೇ ಕರ್ನಾಟಕದ ಶ್ರೇಷ್ಠ ಸಂತರು ಇಡೀ ಮಾನವ ಕೋಟಿಗೆ ಮಾರ್ಗದರ್ಶನ ಮಾಡ್ತಾ ರಾಮ ರಾಮ ಎನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ ರಾಮ ಎನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಭವ್ಯವಾದಂಥ ನಾಮವನ್ನು ಜ್ಞಾನಿಗಳು ಮಾರ್ಗದರ್ಶನ ಮಾಡ್ತಾರೆ. ಆ ದಿವ್ಯವಾದ ನಾಮವನ್ನು ಮಂತ್ರವನ್ನು ಸ್ಮರಣೆ ಮಾಡೋಣ. ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲೆ ಬೀದಿಯೊಳು ನಿಂದು ಸಾರಿ ಪೊಗಳುವ ಮಂತ್ರ, ದುರಿತ ಪರ್ವತಕ್ಕೆ ದಾವಾನಲ ಮಂತ್ರ, ಪೊರೆದು ವಿಭೀಷಣಗೆ ಪಟ್ಟ ಕಟ್ಟಿಹ ಮಂತ್ರ, ಅದು ರಾಮ ಮಂತ್ರ. ಇಂತಹ ದಿವ್ಯವಾದಂಥ ನಾಮ ರಾಮ ಮಂತ್ರವನ್ನು ಎಲ್ಲಂದರಲ್ಲಿ ಯಾವಾಗಂದ್ರೆ ಆವಾಗ ಸ್ಮರಣೆ ಮಾಡಿ ನಮ್ಮ ದೋಷ ಮಾನಸಿಕ ದೋಷ ದುಮ್ಮಾನವನ್ನು ದೂರವಾಗಿಸಿಕೊಳ್ಳಲಿಕ್ಕೆ ಅಪರೋಕ್ಷಗಳು ಮಾರ್ಗದರ್ಶನ ಮಾಡ್ತಾರೆ. ಹೋಗುವಾಗ ಸಾಗುವಾಗ ಬಾಗುವಾಗ ತೇಗುವಾಗ ನೀಗುವಾಗ ಕೂಗುವಾಗ ಉಂಬಾಗ ತಿಂಬಾಗ ನಡೆವಾಗ ನುಡಿಯುವಾಗ ನಿಂತಾಗ ಕುಂತಾಗ ಪಂಕ್ತಿ ಸಾಗುವಾಗ ರಾಮ ರಾಮ ಎನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ ರಾಮ ಎನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಭಗವಂತನ ದಿವ್ಯವಾದಂಥ ನಾಮ ರಾಮನಾಮ. ಆ ಮಂತ್ರವನ್ನ ಪದ್ಮಪುರಾಣ ವರ್ಣನೆ ಮಾಡ್ತದೆ. ಶಿವ ತನ್ನ ಸತಿಗೆ ರಾಮ ಮಂತ್ರದ ವೈಭವವನ್ನು ಹೇಳ್ತಾನಂತೆ. ಗಿರಿಜೆ ಕೇಳ್ ಸಹಸ್ರನಾಮ ಕೆಸರಿಕಣ ರಘುರಾಮನ ಪರಮ ಮಂಗಳ ನಾಮ. ಒಂದ್ಸಾರಿ ರಾಮ ಎಂಬ ಎರಡು ಅಕ್ಷರವನ್ನು ಪಠಣ ಮಾಡಿದರೆ ಅದ್ರ ಫಲ ಎಷ್ಟು ದೊಡ್ಡದಿದೆ ಅಂತಂದ್ರೆ
ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ವಿಷ್ಣು ಸಹಸ್ರನಾಮ ಪಠಣದಕ್ಕೆ ಯಾವ ಫಲಪ್ರಾಪ್ತಿ ಆಗ್ತದೋ ಆ ಫಲ ಕೇವಲ ರಾಮ ಎಂಬ 2 ಅಕ್ಷರದಿಂದ ಪ್ರಾಪ್ತಿ. ಇದನ್ನು ಹೇಳಿದ್ಯಾರು? ಶಿವ ಅಂತಾನೆ, ತನ್ನ ಸತಿಗಂತಾನೆ. ಗಿರಿಜೆ ಕೇಳ್ ಸಹಸ್ರನಾಮ ಕೆಸರಿಗಣ ರಘುರಾಮನ ಪರಮ ಮಂಗಳನಾಮ. ಅಂಥ ರಾಮನಾಮದ ವೈಭವ ಈ ಪ್ರಪಂಚಕ್ಕೆ ಹೇಗೆ ಬಂತು? ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿಯೇ ಸಮಸ್ತ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯ ಮೇರೆಗೆ ರಾಜ ದಶರಥ ಚಕ್ರವರ್ತಿ ಅಹೋರಾತ್ರಿ ಭಗವತ್ ಸಂಕಲ್ಪವನ್ನು ಭಗವತ್ ಚಿಂತನೆಯನ್ನ ಮಾಡಿ ವಿಷ್ಣೋ ಪುತ್ರತ್ವಮಾಗಚ್ಛ, ಭಗವಂತನ ದಿವ್ಯವಾದ ರೂಪವನ್ನು ತನ್ನ ವಂಶಕ್ಕೆ ಸ್ವೀಕಾರ ಮಾಡಿ ಅನುಗ್ರಹ ಪಡೆದಂತಹ ಆ ರಾಮನ ಜನ್ಮಕಥಾನಕ ರಾಮಾಯಣದ ಬಾಲಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ. ಅಂತ ರಾಮಜನ್ಮ ಕಥಾವಸ್ತುವನ್ನು ಚಿಂತನೆ ಮಾಡೋಣವಂತೆ. ರಘುರಾಮಚಂದ್ರ ಭಗವಾನ್ ಕೀ ಹೈ. ಧರ್ಮ ರಕ್ಷಣೆಯ ಉದ್ದೇಶಕ್ಕಾಗಿ ರಾಮನಾಗಿ ಅವತರಿಸಿದನು. ದುಷ್ಟರ ಶಿಕ್ಷಿಸಿ ಶಿಷ್ಟರ ಸಲುಹಲು ಅಯೋಧ್ಯೆಯಲ್ಲಿ ಅವತರಿಸುವನು. ರಾಮ ಜಯ ಜಯ ರಾಮ ಜಯ ಜಯ ರಾಮ ರಾಮ ಜಯ ರಾಜ ರಾಮ ರಾಜ ರಾಮ ರಾಜ ರಾಮ. ಭವ್ಯವಾದಂಥ ಜಂಬುದ್ವೀಪ, ಭರತಖಂಡ, ಭಾರತ ವರ್ಷ, ಆರ್ಯಾವರ್ತದಲ್ಲಿ ವಿಖ್ಯಾತವಾದಂಥ ನಗರ ಅಯೋಧ್ಯ ನಾಮ ನಗರಿ. ನಗರಿ ಅಯೋಧ್ಯ ನಾಮ ನಗರಿ. ನಗರಿ ಮನು ನಿರ್ಮಿತ ನಗರಿ. ನಗರಿ ಮನು ನಿರ್ಮಿತ ನಗರಿ. ಕೋಸಲ ಜನಪದ ವಾಸವಾಗಿರುವ, ಕೋಶಧಾನ್ಯ ಸಮೃದ್ಧಿ ತುಂಬಿರುವ, ಕೋಶಧಾನ್ಯ ಸಮೃದ್ಧಿ ತುಂಬಿರುವ, ಭೂಸುರರ ಆಶೀರ್ವಾದವೀ ಪುರ ಮೆರೆವುದೋ ಆ ಸರಯೂ ತೀರ. ಮೆರೆವುದೋ ಆ ಸರಯೂ ತೀರ. ಅಯೋಧ್ಯ ನಾಮ ನಗರಿ. ನಗರಿ ಮನು ನಿರ್ಮಿತ ನಗರಿ. ಜಗಿಸುವ ಸಿರಿ ಕರದ ಕನ್ನಡಿಯು, ಜಗದೊಳಗಿಲ್ಲದ ಸ್ವರ್ಣ ಗರಡಿಯು, ನಗಜ ರಮಣನ ರಜತದ ಗಿರಿಯು, ನಾಗನಗರಿಯ ಪ್ರಭೆಗಿಮ್ಮಡಿಯು, ನಾಗರತ್ನದಿಮ್ಮ ರಚಿಸಿದ ಗುಡಿಯು, ವಿಗಡ ಮದನಕರ ಸುರಗಿಯ ಕಿಡಿಯೋ, ಮೃಗಶಾಭಾಕ್ಷಿಯರಿಗೆ ಪುಡಿಯೋ, ಮೃಗಧರ ಮಾರ್ತಾಂಡರುಗಳ ಸಭೆಯೋ. ಅಯೋಧ್ಯ ನಾಮ ನಗರಿ. ನಗರಿ ಮನು ನಿರ್ಮಿತ ನಗರಿ. ನವರತ್ನಗಳು ಸಾಲಿಂದಲೆಸೆವ ನವ ದ್ವಾರಗಳು, ಆಧಾರಗಳು, ತರದಿಂದ ತೋರ್ಪ ಮೇಲ್ಗಟ್ಟುಗಳು, ಜಲಗಟ್ಟುಗಳು, ಜಲಬಿಂದುಗಳಿಂದ ನಂದ ಕೊಡುವ ಕಾರಂಜಿಗಳು, ಸುಮಪುಂಜಿಗಳು, ಬಣ್ಣ ಬಣ್ಣದ ದೀಪಗಳು, ಅಲಂಕಾರಗಳು, ಮಹೇಂದ್ರನಿರುವ ಅಮರಾವತಿ ಇದು ಕಟ್ಟಿದವನ ಪ್ರವೀಣತೆಯೋ. ಬಲು ಸಂದಣಿಯೋ ಬಲು ಸಂದಣಿಯೋ, ಜನಸಂದಣಿಯೋ ಜನಸಂದಣಿಯೋ, ಸ್ವಾಮಿ ಬರಾಗು ಬಹು ಬರಾಗು, ನಮ್ಮ ಸುವಾಗು ಲಾಲಿಸಬೇಕು. ಅಯೋಧ್ಯ ನಾಮ ನಗರಿ. ನಗರಿ ಮನು ನಿರ್ಮಿತ ಮನು ನಿರ್ಮಿತ ಮನು ನಿರ್ಮಿತ ನಗರಿ. ಭವ್ಯವಾದಂಥ ನಗರ, ಪರಂಪರೆಯಾಗಿ ಬಂದಂಥ ರಾಜಮನೆತನ, ರಾಜವಂಶ, ಸೂರ್ಯವಂಶದ ದೊರೆಗಳು ಪರಂಪರೆಯಾಗಿ ಪ್ರಪಂಚದಲ್ಲಿ ವೈಭವವಾಗಿ ಧರ್ಮವನ್ನ, ನ್ಯಾಯವನ್ನ, ನೀತಿಯನ್ನ ಇವೆಲ್ಲವನ್ನು ಜನಮನಕ್ಕೆ, ಪ್ರಜಾವೃಂದಕ್ಕೆ ಮಾರ್ಗದರ್ಶನ ಮಾಡಿ ಆ ವಂಶ ಪರಂಪರೆ ಸೂರ್ಯವಂಶ, ಚಂದ್ರವಂಶಾತ್ ಜ್ಞಾನಿಗಳು ಮಾರ್ಗದರ್ಶನ ಮಾಡಿದ್ದುಂಟು. ಅದರಲ್ಲಿ ಸೂರ್ಯವಂಶಾವಳಿಯನ್ನು ಮಾರ್ಗದರ್ಶನ ಮಾಡ್ತಾರೆ ಜ್ಞಾನಿಗಳು. ಭಗವಾನ್ ಮಹಾವಿಷ್ಣುವೇ ಮೂಲಪುರುಷ. ಆತನ ನಾಭಿಕಮಲದಲ್ಲಿ ಜನಿಸಿದ ಬ್ರಹ್ಮದೇವ
ಬ್ರಹ್ಮದೇವನ ಮಾನಸಪುತ್ರರು ಸಪ್ತ ಋಷಿಗಳು. ಅವರಲ್ಲಿ ಕಶ್ಯಪನಿಗೆ ದಿತಿ ಎಂಬ ಇಬ್ಬರು ಹೆಂಡತಿಯರು. ದಿತಿಯಲ್ಲಿ ದೈತ್ಯರು, ಅದಿತಿಯಲ್ಲಿ ಆದಿತೇಯರು, ದ್ವಾದಶಾದಿತ್ಯರು. ಅವರಲ್ಲಿ ಭಗವಾನ್ ಭಾಸ್ಕರ ಸೂರ್ಯದೇವನೊಬ್ಬ. ಮೂಲಪುರುಷ ಸೂರ್ಯವಂಶ. ಸೂರ್ಯನ ಮಗ ಇಕ್ಷ್ವಾಕು. ಇಕ್ಷ್ವಾಕುವಿನ ಮಗ ಕಕುತ್ಸ. ಕಕುತ್ಸನ ಮಗ ಪುರಂಜಯ. ಪುರಂಜಯನ ಮಗ ಪೃಥು. ಪೃಥುವಿನ ಮಗ ಯವನಾಶ್ವ. ಯವನಾಶ್ವನ ಮಗ ಬೃಹದಾಶ್ವ. ಬೃಹದಾಶ್ವನ ಮಗ ಮಾಂಧಾತ. ಮಾಂಧಾತನ ಮಗ ಅನರಣ್ಯ. ಅನರಣ್ಯನ ಮಗ ಸತ್ಯವ್ರತ. ಸತ್ಯವ್ರತನ ಮಗ ತ್ರಿಶಂಕು. ತ್ರಿಶಂಕುವಿನ ಮಗ ಹರಿಶ್ಚಂದ್ರ. ಹರಿಶ್ಚಂದ್ರನ ಮಗ ಲೋಹಿತಾಶ್ವ. ಲೋಹಿತಾಶ್ವನ ಮಗ ಸಗರ. ಸಗರನ ಪುತ್ರ ಅಂಶುಮಂತ. ಅಂಶುಮಂತನ ಮಗ ಅಸಮಂಜಸ. ಅಸಮಂಜಸನ ಮಗನೇ ದಿಲೀಪ. ದಿಲೀಪನ ಮಗ ನಾಭಾಗ. ನಾಭಾಗನ ಮಗ ಅಂಬರೀಷ. ಅಂಬರೀಷನ ಮಗ ನಹುಷ. ನಹುಷನ ಮಗ ಭಗೀರಥ. ಭಗೀರಥನ ಮಗ ಕಟ್ವಾಂಗ. ಕಟ್ವಾಂಗನ ಮಗ ರಘು. ರಘುವಿನ ಮಗ ಅಜ. ಅಜನ ಮಗ ದಶರಥ. ದಶರಥನ ಮಗನೇ ನಮ್ಮ ಕಥಾನಾಯಕ ರಘುರಾಮಚಂದ್ರ ಭಗವಾನ ಕೀ. ಈ ರಘುವಂಶದ ಪರಂಪರೆ ಹೀಗೆ ವಂಶಾವಳಿಯಾಗಿ ಬೆಳೆದು ಬಂದಂಥ ಪೃಥ್ವಿಯಲ್ಲಿ ಮನುವಿಂದ ನಿರ್ಮಿತವಾದಂಥ ಮಹಾನಗರದು ಅಯೋಧ್ಯ ನಗರ. ಪುತ್ರಕಾಮೇಷ್ಟಿ ಎಂಬ ಯಾಗವನ್ನು ಮಾಡಿ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯ ಮೇರೆಗೆ ತಥೋ ಯಜ್ಞೇ ಸಮಾಪ್ತೇ ತು ಋತೂನಾಂ ಷಟ್ ಸಮತ್ಯಯ ತತಶ್ಚ ದ್ವಾದಶೇ ಮಾಸೇ ಚೈತ್ರೇ ನವಮಿಕೆ ತಿಥೌ. ಯಜ್ಞ ಸಮಾಪ್ತಿಯಾಗಿದೆ. ಪುತ್ರಕಾಮೇಷ್ಟಿ ಎಂಬ ಯಾಗವನ್ನು ಮಾಡಿ ನಂತರ ಸರಿಯಾಗಿ 6 ಋತುಗಳು ಕಳೆದಿವೆ. 12ನೇ ತಿಂಗಳ ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿ ತಿಥಿ. ಅದಿತಿ ದೇವಾತ್ಮಕನಾದ ಪುನರ್ವಸು ನಕ್ಷತ್ರದ ಕರ್ಕಲಗ್ನದಲ್ಲಿ ಕೌಸಲ್ಯಾದೇವಿಯು ದಿವ್ಯ ಲಕ್ಷಣ ಸಂಯುಕ್ತವಾದ ಸರ್ವಲೋಕವಂದಿತನಾದ ಜಗದೀಶ್ವರನಾದ ಆ ದಿವ್ಯವಾದಂಥ ಪ್ರಭು ರಘುರಾಮನಿಗೆ ಜನ್ಮವನ್ನು ಇತ್ತಳು. ಆಗ ಸೂರ್ಯ, ಮಂಗಳ, ಶನಿ, ಗುರು ಮತ್ತು ಶುಕ್ರರೆಂಬ 5 ಗ್ರಹಗಳು ತಮ್ಮ ತಮ್ಮ ಉಚ್ಚಸ್ಥಾನಗಳ ಮೇಷ, ಮಕರ, ತುಲಾ, ಕರ್ಕಟಕ, ಮೀನರಾಶಿಗಳಲ್ಲಿ ವಿದ್ಯಮಾನರಾಗಿ ಇರುವುದಲ್ಲದೆ ಕರ್ಕಾಟಕ ಲಗ್ನದಲ್ಲಿ ಚಂದ್ರನ ಜೊತೆಗೆ ಬೃಹಸ್ಪತಿಯು ವಿರಾಜಮಾನಾಗಿರುವಂತಹ ಸಮಯ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂಥ ಭಗವಂತನ ದಿವ್ಯವಾದಂಥ ಅವತಾರ ಕೈಂಕರ್ಯ. ರಮಯತೀತಿ ರಾಮ ಎಂಬ ನಾಮ ಉಂಟಾಯಿತಂತೆ. ಅವನ ನೋಡಿದರೆ ರಮಮಾಣರಾಗಬೇಕಂತಹ ಅಪರೂಪ ವಸ್ತು. ರೂಪ, ಐಶ್ವರ್ಯ, ಜ್ಞಾನ, ಗುಣ, ಔದಾರ್ಯ, ಸೌಶಲ್ಯಾದಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಪರಮಾತ್ಮನ ದಿವ್ಯವಾದಂತಹ ಆ ದಿವ್ಯ ರೂಪವನ್ನು ಕಂಡು ಸಮಸ್ತ ದೇವಾದಿ ದೇವತೆಗಳು ಸಂತಸ ಪಡುತ್ತಾರೆ. ಅದೇ ಮರುದಿವಸ ಪುಷ್ಯದಲ್ಲಿ ಕೈಕಾ ತರುಣಿ ಪಡೆದಳು ವಿಮಲ ವಿಶ್ವಂಭರನ ಶಕ್ತಿ ತರೆಯದೊಳಂದನು ಶುಭ ಮುಹೂರ್ತದಲ್ಲಿ. ತರುಣಿ ಕೇಳು ಉಳಿದಂಶವೆರಡನು ನಿರತಿಶಯ ಲಗ್ನದಲ್ಲಿ ಮಗಧೇಶ್ವರನ ಸುತೆ ಪಡೆದಳು ಮಘಾ ನಕ್ಷತ್ರದುದಯದಲ್ಲಿ. ತೊರವೇ ಕವಿಗಳು ವರ್ಣನೆ ಮಾಡ್ತಾರೆ. ಪುಷ್ಯ ನಕ್ಷತ್ರದ ಮೀನ ಲಗ್ನದಲ್ಲಿ ಭರತನು, ಸುಮಿತ್ರೆಯು ಮಕ್ಕಳಿಬ್ಬರು ಆಶ್ಲೇಷ ನಕ್ಷತ್ರ ಕರ್ಕಲಗ್ನದಲ್ಲಿ ಜನಿಸಿದರು. ಬಾಲಕರು ಜನಿಸಿದ 13ನೇ ದಿನಕ್ಕೆ ಸರಿಯಾಗಿ ಕ್ಷಾತ್ರ ಪದ್ಧತಿಯಂತೆ ಕುಲಪುರೋಹಿತರಾದಂಥ ವಸಿಷ್ಠರು ವಾಮದೇವರನ್ನ ಮುಂದಿಟ್ಟು ಭಗವಂತನಿಗೆ ನಾಮಕರಣ, ಲೋಕ ಕಲ್ಯಾಣಾರ್ಥವಾಗಿ ಭುವಿಯಲ್ಲಿ ಅವತಾರವನ್ನು ಎತ್ತಿದಂತಹ ಭಗವಂತನ ನಾಮಕರಣ. ರಾಮ ರಮಯತೀತಿ ರಾಮ, ಅವನ ನೋಡಿದರೆ ರಮಮಾಣರಾಗಬೇಕು ಅಂತ ಅಪರೂಪ ವಸ್ತು. ಭರತಃ ಭಕ್ತಿಭರಿತಃ ಶತ್ರುಘ್ನೋ ಶತ್ರುಹಂತಕಃ ಲಕ್ಷ್ಮಣ ಲಕ್ಷ್ಮಣ ಭಗವಂತನ ನಾಮವನ್ನು ನಿರಂತರ ಸ್ಮರಣೆ ಮಾಡುವ. ಹೀಗೆ ನಾಮಕ್ಕೆ ಸರಿಯಾಗಿ ಅವರ ಕೈಂಕರ್ಯವು. ದಶರಥನಿಗೆ ಸಂತಸವೇ ಸಂತಸ. ಮುಪ್ಪಿನ ಸ್ಥಿತಿಯಲ್ಲಿ ಆ ಸಂತತಿಯನ್ನು ಪಡೆಯುತ್ತಾನೆ. ಮಹಾವಿಷ್ಣುವೇ ಶ್ರೀರಾಮನಾಗಿ, ಆದಿಶೇಷನೇ ಲಕ್ಷ್ಮಣನಾಗಿ, ಶಂಖಚಕ್ರಗಳೇ ಭರತ ಶತ್ರುಘ್ನರಾಗಿ, ಅಂತೆ ಮಹಾಲಕ್ಷ್ಮಿ ಅಯೋನಿಜಳಾಗಿ ಜನಕಪುರಿಯಲ್ಲಿ ಅವತಾರ ಕಾರ್ಯ. ಯಾತಕ್ಕೆ? ದುಷ್ಟ ಸಂಹಾರ ಶಿಷ್ಟ ಪರಿಪಾಲನಾರ್ಥವಾಗಿ. ಹೀಗೆ ಭುವಿಯಲ್ಲಿ ಅವತಾರ ಕಾರ್ಯ ನಡೆಯುತ್ತದೆ. ಸಮಸ್ತ ದೇವತೆಗಳಿಗೆ ಸಂತೋಷವೇ ಸಂತೋಷ. ಭಗವಂತ ದುಷ್ಟನಾದಂಥ ರಾವಣನನ್ನು ಸಂಹಾರ ಮಾಡೋದಕ್ಕೋಸ್ಕರವಾಗಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ
ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಮಾತ್ಮನ ವಾಣಿಯಂತೆ ಯಾವ ಯಾವ ಕಾಲದಲ್ಲಿ ಧರ್ಮ ಕಡಿಮೆಯಾಗಿ ಅಧರ್ಮ ಹೆಚ್ಚುತ್ತದೋ ಆಗ ತನ್ನ ಅವತಾರಕಾರಿ ಎಂದಿದ್ದಾನೆ. ಹಾಗೆ ಭಗವಂತ ಚೈತ್ರ ಶುಕ್ಲ ನವಮಿ ಎಂದು ಪ್ರಕಟನಾದ. ನವಮಿ ತಿಥಿ ವಿಶೇಷವಾಗಿ 9 ಇದು ಬ್ರಹ್ಮ ಸಂಖ್ಯೆ ಎಂದಿದ್ದ. 9 ಇದು ಜೀವ ಸಂಖ್ಯೆ, 9 ಇದು ದೇವ ಸಂಖ್ಯೆ. ಈ ನವಮಿಯಲ್ಲಿ ಪುರಾಣ ಪುರುಷೋತ್ತಮನ ಅವತಾರ ಕೈಂಕರ್ಯ ಆಯಿತು ಅಂತ ಜ್ಞಾನಿಗಳು ಮಾರ್ಗದರ್ಶನ ಮಾಡ್ತಾರೆ. 9 ಎಲ್ಲದಕ್ಕೂ ಶ್ರೇಷ್ಠವಾದ ವಸ್ತು, ಬ್ರಹ್ಮ ವಸ್ತು. ಸಂಖ್ಯಾಶಾಸ್ತ್ರದಲ್ಲಿ 1 ರಿಂದ 9 ಇಷ್ಟೇ ಸಂಖ್ಯೆಯಿಂದ ಕೋಟಿ ಕೋಟಿ ಸಂಖ್ಯೆಯನ್ನು ಲೆಕ್ಕ ಮಾಡುವಂಥ ವ್ಯವಸ್ಥೆ ನಮ್ಮ ಹಿರಿಯರು ಕಂಡುಕೊಂಡಿದ್ದಾರೆ ಸಂಖ್ಯಾಶಾಸ್ತ್ರದಲ್ಲಿ. ಇದರಲ್ಲಿ ದೊಡ್ಡದಾದಂಥ ಸಂಖ್ಯೆ ಯಾವುದು ಅಂದರೆ 9. ಆಮೇಲೆ ನವವಿಧ ಭಕ್ತಿಗಳು 9, ನವರತ್ನಗಳು 9, ಆಮೇಲೆ ನವರಸಗಳು ಶೃಂಗಾರರಸ, ಹಾಸ್ಯರಸ, ಕರುಣರಸ, ರೌದ್ರ ವೀರ ಭಯಾನಕ, ಬಿಭತ್ಸ್ಯಾದ್ಭುತ ಶಾಂತಶ್ಚ ನವನಾಟ್ಯೈರಸ ಸ್ಮೃತಾ. ನವರಸಗಳು 9. ಆಮೇಲೆ ನವದ್ವೀಪಗಳು 9, ಲೋಹಗಳು 9, ಖಂಡಗಳು 9, ನವಖಂಡಗಳು, ನವನಿಧಿಗಳು. ಹೀಗೆ ಸಮಸ್ತ ಸುತ್ತ ನಾವು ಚಿಂತನೆ ಮಾಡುವ ಎಲ್ಲ ವಸ್ತುಗಳಲ್ಲಿ 9 ನಮಗೆ ಪ್ರಾಪ್ತಿಯಾಗಿರೋಣ. 9 ಇದು ಬ್ರಹ್ಮ ಸಂಖ್ಯೆ. ಇದು ದೇವ ಸಂಖ್ಯೆ ಹೇಗಾಯಿತು? ಭಗವಂತನ ತನ್ನ ಅವತಾರ ಕೈಂಕರ್ಯವನ್ನು ನವಮಿಯಲ್ಲಿ ಎತ್ತೋಣ. ನವಮಿಕರ ನವಮಿಕರ. ಆಮೇಲೆ 9 ವಿಧದಲ್ಲಿ ನಮ್ಮಲ್ಲಿ ನವರಾತ್ರಿ ಉತ್ಸವ, ದೇವಿಯ ವೈಭವವನ್ನು ನಾವು ಮಾಡ್ತೀವಿ, ಶರನ್ನವರಾತ್ರಿ. ಹಾಗೆ ಅದು ದೇವ ಸಂಖ್ಯೆ. ಆಮೇಲೆ ಜೀವ ಸಂಖ್ಯೆ ಹೇಗೆ? ತಾಯಿಯ ಉದರದಲ್ಲಿ ಒಂದು ಜೀವ ಬೆಳೀಬೇಕಾದ್ರೂ 9 ತಿಂಗಳ ಬೇಕು. ಈ 9 ತಿಂಗಳಕ್ಕೆ ದಿನಗಳೆಷ್ಟಾಗ್ತವೆ? 270 ದಿನಗಳಾಗ್ತವೆ. ಅದನ್ನು ಕೂಡಿಸಿ 2 + 7 + 0 ಬರೋಬರಿ 9. ಯಾವುದಲ್ಲಿ ಸುತ್ತಮುತ್ತ ನೋಡಿದರೂ 9 ಸಿಗೋದು ನಮ್ಮ ಸುತ್ತಮುತ್ತ. ವರುಷಗಳು 360 ದಿನಗಳು, ಅದನ್ನು ಕೂಡಿಸಿದ್ರು 9 ಸಿಗ್ತದೆ. ಅಷ್ಟೇ ಅಲ್ಲ, 9ರ ಮಗ್ಗಿಯನ್ನು ಎಣಿಸಿ ನೋಡಿ. 9 ಇದು ಶಾಶ್ವತ ಸಂಖ್ಯೆ. 9 1 9, 9ಕ್ಕೆ 9, 9 2 18, 1 8 9, 9 3 27, 2 7 9, 9 4 36, 3 6 9, 9 5 45, 4 5 9, 9 6 54, 5 4 9, 9 7 63, 6 3 9, 9 8 72, 7 2 9, 9 81, 8 1 9, 9 90, 9ಕ್ಕೆ 9, 9 9 ಆಗಿ ಉಳಿಯೋಣ. ಅದು ಶಾಶ್ವತವಾದ ಸಂಖ್ಯೆ. ಈ ದಿವ್ಯವಾದಂಥ ಅಂಕೆ ಇದು ಬ್ರಹ್ಮ ಸಂಖ್ಯೆ, ದೇವ ಸಂಖ್ಯೆ, ಜೀವ ಸಂಖ್ಯೆ. ಹೀಗೆ ಪುರುಷೋತ್ತಮನ ಅವತಾರ ಕಾರ್ಯ ಚೈತ್ರ ಶುಕ್ಲ ನವಮಿ ಎಂದು. ಅದಕ್ಕೆ ನವಮಿಕರ ನವಮಿಕರ ಅಂತ ಸಮರ್ಥ ರಾಮದಾಸರ ಮಾರ್ಗದರ್ಶನ ಮಾಡ್ತಾರೆ. ಎಲ್ಲ ದೇವಾದಿ ದೇವತೆಗಳೆಲ್ಲ ಅಯೋಧ್ಯೆಗೆ ಬರ್ತಾರೆ ಪುರುಷೋತ್ತಮನ ದಿವ್ಯವಾದ ಮಂಗಳ ರೂಪವನ್ನು ನೋಡೋದಕ್ಕೋಸ್ಕರವಾಗಿ. ಆದರೆ ಹಗಲಿಗೆ ಬಾರದಿದ್ದವನೊಬ್ಬನಿದ್ದ. ಅವನಿಗೆ ತುಂಬ ಬೇಸರ ಆಯ್ತಂತೆ. ಯಾರೋವ? ಚಂದ್ರ. ಅವನಿಗೆ ತುಂಬ ಬೇಸರ ಆಯ್ತಂತೆ. ದೇವಾದಿ ದೇವತೆಗಳೆಲ್ಲ ನಿನ್ನ ದರ್ಶನಕ್ಕಾಗಿ ಅಯೋಧ್ಯೆಗೆ ಧಾವಿಸಿದ್ದಾರೆ, ನನಗೊಂದು ನಿನ್ನ ದರ್ಶನ ಆಗಲಿಲ್ವಲ್ಲ ಎಂಬ ತುಂಬ ದುಃಖ ಚಂದ್ರನಿಗೆ. ನಮ್ಮಲ್ಲೂ ಹಾಗ ಸಂಪ್ರದಾಯದಂತೆ ನೋಡಿ ರಾಮ ಉತ್ಸವ ನಡೆಸೋದು ಯಾವಾಗಲೂ ಮಧ್ಯಾಹ್ನ ತೊಟ್ಲಿಗೆ ಹಾಕೋದು. ಕೃಷ್ಣ ಜನ್ಮೋತ್ಸವ ನಡೆಯೋದು ರಾತ್ರಿ. ಕಾರ್ಯಕಾರಣ ಸಂಬಂಧ ಇಲ್ಲದೆ ಭಗವಂತನ ಅವತಾರ ಕಾರ್ಯ ಆಗೋದೇ ಇಲ್ಲ. ಭಗವಂತನ ಅವತಾರ ರಾಮಾವತಾರ ಮಧ್ಯಾಹ್ನ ನಡೆಯುತ್ತದೆ. ಹಾಗಾಗಿ ನಮ್ಮಲ್ಲಿ ಮಧ್ಯಾಹ್ನ ತೊಟ್ಲು ಉತ್ಸವ. ಎಲ್ಲ ದೇವಾದಿ ದೇವತೆಗಳೆಲ್ಲ ಧಾವಿಸಿದ್ದಾರೆ, ಚಂದ್ರಮ ಮಾತ್ರ ಬರಲಿಲ್ಲ. ಚಂದ್ರ ತುಂಬ ಬೇಸರಪಟ್ಟ. ರಾಮದೇವರು ಎಲ್ಲ ಭಕ್ತರನ್ನು ಸಂತೈಸುವವ. ಅವ ಯೋಚನೆ ಮಾಡಿದನಂತೆ, ಅಯ್ಯ ನಿನಗೆ ಈ ಸಮಯದಲ್ಲಿ ಬರಲಿಕ್ಕಾಗಲಿಲ್ಲ, ಅದರಿಂದ ಬೇಸರಗೊಳ್ಳಬೇಡ ಎಂಬುದಾಗಿ ಅವನನ್ನು ಸಂತೈಸುವುದಕ್ಕೋಸ್ಕರವಾಗಿ ತನ್ನ ಹೆಸರಿನ ಮುಂದೆ ಅವನ ಹೆಸರನ್ನು ಇಟ್ಟುಕೊಂಡಂತೆ. ಅಂದಿನಿಂದ ರಾಮಚಂದ್ರ ಎಂಬುದಾಗಿ ನಾಮ ಪ್ರಪಂಚದಲ್ಲಿ ಪ್ರಚಲಿತವಾಯಿತು. ತನ್ನಿಂದ ಒಬ್ಬ ವ್ಯಕ್ತಿಗೂ ಸಹ ಬೇಸರ ಆಗಬಾರದು. ಇದು ರಾಮರಾಜ್ಯದ ನಿಯಮ, ಇದು ರಾಮನ ನಿಯಮ. ಆದರೆ ಅದೇ ರಾಮರಾಜ್ಯದಲ್ಲಿ ಆ ವ್ಯವಸ್ಥೆ ಉಂಟೆ ಇಂದು? ಇಲ್ಲವೇ ಇಲ್ಲ. ಹಾಗೆ ರಾಮನ ದಿವ್ಯವಾದಂಥ ಅವತಾರ ಕೈಂಕರ್ಯಗಳು
ಕಾರ್ಯಕಾರಣ ಸಂಬಂಧದಿಂದ ನಡೆದಿದೆ ದೇವತೆಗಳ ಅವತಾರ ಕಾರ್ಯ. ಅಂದೇ ಭಗವಂತ ಮಾತನ್ನು ಈ ಕೊಟ್ಟನಂತೆ ಚಂದ್ರನಿಗೆ, ಅಯ್ಯ ನನ್ನ ಮುಂದಿನ ಅವತಾರ ನಿನ್ನ ವಂಶದಲ್ಲಿಯೇ, ಚಂದ್ರವಂಶದಲ್ಲಿ ಅವತಾರ ಕಾರ್ಯ ಎತ್ತೇನೆ, ನನಗೆ ನಿನಗೆ ಮಾತ್ರ ಸಂಬಂಧ. ಹಾಗಾಗಿ ಭಗವಂತ ಮಧ್ಯರಾತ್ರಿಯ ಸಮಯ ಚಂದ್ರಮನಿರುವಾಗ ಮಾತ್ರ ಅವನ ಅವತಾರ ಕೈಂಕರ್ಯ ಕೃಷ್ಣಾವತಾರ. ಹೀಗೆ ಕಾರ್ಯಕಾರಣ ಸಂಬಂಧ, ಭಗವಂತನ ಅವತಾರ ಕಾರ್ಯ ಸಂತಸದಿಂದ. ಸಂಭ್ರಮವೇ ಸಂಭ್ರಮ, ರಾಜ ದಶರಥನಿಗೆ ಆ ಸಂಭ್ರಮವೇ ಸಂಭ್ರಮ. ಇಡೀ ಪುರವನ್ನೆಲ್ಲ ಶೃಂಗರಿಸಿದ್ದಾನೆ. ಸಂಭ್ರಮವೇ ಸಂಭ್ರಮ ರಾಜಭವನದಿ, ಸಂಭ್ರಮವೇ ಸಂಭ್ರಮ ರಾಜಭವನದಿ. ಅಂಬರದಲ್ಲಿ ಅಮರರ ಗುಣಗಾನ, ಅಂಬರದಲ್ಲಿ ಅಮರರ ಗುಣಗಾನ. ಸಂಭ್ರಮವೇ ಸಂಭ್ರಮ. ಅಂಬರದಲ್ಲಿ ಅಮರರ ಗುಣಗಾನ, ತುಂಬಿ ತುಳುಕಿತಾನಂದದಿಂಜನ. ರಂಭಾದಿ ಸಕಲ ಸಮಸ್ತ ಸುರಗಣ, ಅಂಬಾಪತಿ ಸಹ ಗೈಯೆ ನರ್ತನ. ದಶರಥ ಗೈದನು ಗೋಭೂದಾನ, ವಸುಧಾಧಿಪಗೆ ವಿಪ್ರರಾಶೀರ್ವಚನ. ದಿಶೆ ದಿಶೆಯಲ್ಲಿ ನಡೆದುದು ದಶದಾನ, ಶಶಿಮುಖಿಯರ ನಿಜ ಗಾನವಿತಾನ. ಸಂಭ್ರಮವೇ ಸಂಭ್ರಮ ರಾಜಭವನದಿ, ಸಂಭ್ರಮವೇ ಸಂಭ್ರಮ ರಾಜಭವನದಿ. ಅಂಬರದಲ್ಲಿ ಅಮರರ ಗುಣಗಾನ, ಅಂಬರದಲ್ಲಿ ಅಮರರ ಗುಣಗಾನ. ಸಂಭ್ರಮವೇ ಸಂಭ್ರಮ, ಸಂಭ್ರಮವೇ ಸಂಭ್ರಮ, ಸಂಭ್ರಮವೇ ಸಂಭ್ರಮ ರಾಜಭವನದಿ. ಮುಪ್ಪಿನ ವಯಸ್ಸಿನಲ್ಲಿ ಆ ಸಂತತಿಯನ್ನು ಪಡೆದಂಥ ರಾಜನಿಗೆ ಸಂತೋಷವೇ ಸಂತೋಷ. ಒಂದು ಶುಭ ಮುಹೂರ್ತದಲ್ಲಿ ಮಕ್ಕಳನ್ನು ತೊಟ್ಟಿಲಿಗೆ ಇತ್ತು ಸಮಸ್ತ ಪುರದ ಸಖಿಯರೆಲ್ಲ ಸೇರಿ ಜೋಗುಳದ ಮೂಲಕವಾಗಿ ಗುಣಗಾನ ಮಾಡ್ತಾರೆ. ದಾಸರೊಂದೆಡೆಯಲ್ಲಿ ಆ ರಾಮನ ವೈಭವವನ್ನು ಗುಣಗಾನ ಮಾಡುವಂಥ ಮಹಿಮೆಯನ್ನು ಕೊಂಡಾಡ್ತಾರೆ ಶ್ರೀಪಾದರಾಜರು. ಜೋ 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 ರಂಗಧಾಮ, ಜೋ 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 ರಣ ಭೀಮ. ಜೋ 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 ರಂಗಧಾಮ, ಜೋ 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 ಭೀಮಧಾಮ. ಜೋ 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 ರಂಗಧಾಮ, ಜೋ 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 ರಣ ಭೀಮ. ಜೋ 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 ರಂಗಧಾಮ, ಜೋ 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 ರಣ ಭೀಮ. ಜೋ ಜೋ ಭಕ್ತರ ಕಷ್ಟ ನಿರ್ಧೂಮ, ಜೋ ಜೋ ದಶರಥ ರಾಮ ನಿಸ್ಸೀಮ. ಜೋ 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 ರಂಗಧಾಮ, ಜೋ 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 ರಣ ಭೀಮ. ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ, ಸೋಮ ಸೂರ್ಯರು ಎಂಬ ಕಲಶವ ಹೂಡಿ. ಜೋ 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 ರಂಗಧಾಮ, ಜೋ 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 ರಣ ಭೀಮ. ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ, ಸೋಮ ಸೂರ್ಯರು ಎಂಬ ಕಲಶವ ಹೂಡಿ. ನೇಮದಿ ವೇದಗಳ ಸರಪಳಿ ಮಾಡಿ, ಆ ಮಹಾಕಾಶಕ್ಕೆ ಕುಂಡಿಗಳ ಹಾಕಿ. ಜೋ 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 ರಂಗಧಾಮ, ಜೋ 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 ರಣ ಭೀಮ. ಜೋ ರಂಗಧಾಮ, ಜೋ 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 ರಣ ಭೀಮ. ರಘುರಾಮಚಂದ್ರ ಭಗವಾನ ಕೀ ಜೈ. ಸಮಸ್ತ ಪುರವೆಲ್ಲ ಸಂತಸದಿಂದ ಕಾಲ ಕಳೆಯುವಂತಹ ಸ್ಥಿತಿಯಲ್ಲಿ ಮುಪ್ಪಿನ ವಯಸ್ಸಿನಲ್ಲಿ ಪರಮಾತ್ಮ ಸ್ವರೂಪನನ್ನೇ ಪಡೆದಂತಹ ದಶರಥನಿಗೆ ಆನಂದದಿಂದ ಮುಂದೆ ಕಾಲ ಕಳೆಯುವಂತಹ ಕ್ಷಣ. ವಸಿಷ್ಠರ ಮಾರ್ಗದರ್ಶನದಲ್ಲಿ
ರಾಮನ ದಿವ್ಯವಾದಂಥ ವಿದ್ಯಾಭ್ಯಾಸ ನಡೆಯುತ್ತದೆ ಅಂತ ದಿವ್ಯ ಕಥಾನಕವನ್ನು ವಾಲ್ಮೀಕಿ ಮಹರ್ಷಿಗಳು ಬಾಲಕಾಂಡದಲ್ಲಿ ರಾಮ ಜನ್ಮವನ್ನು ಚಿಂತನೆ ಮಾಡುವಂತಹ ಸ್ಥಿತಿಯಲ್ಲಿ ಎಲ್ಲ ರಾಮ ಭಕ್ತರಿಗೆ ಪರಮ ಭಕ್ತರಿಗೆಲ್ಲ ಪರಮಾತ್ಮ ಸಕಲ ಸನ್ಮಂಗಲವನ್ನು ಉಂಟು ಮಾಡಲಿ ಎಂಬುದಾಗಿ ಲೋಕಾಹ ಸಮಸ್ತಾ ಸುಖಿನೋ ಭವಂತು ಎಂಬ ದಿವ್ಯವಾದ ಋಷಿವಾಕ್ಯದೊಡನೆ ಮಂಗಲ ಮೂರ್ತಿಗೆ ಮಂಗಳ ಹಾಡೋಣ. ಮಂಗಳಂ ಮಂಗಳಂ ಮಾರುತಿಗೆ ಜಯ, ಮಂಗಳಂ ರಾಮನ ಸಾರಥಿಗೆ, ಮಂಗಳಮಯ ಶ್ರೀ ರಾಮನ ಚರಣದಿ ಅಂಗವಹಿಸಿ ನಿಂದಾತನಿಗೆ ಜಯ ಮಂಗಳಂ ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ, ಇಂದು ಪುರಂದರ ವಿಠ್ಠಲರಾಯನ ಸಂದರ್ಶನ ಫಲಯಮಗಾಯ್ತು, ಸಂದರ್ಶನ ಫಲಯಮಗಾಯ್ತು, ಸಂದರ್ಶನ ಫಲಯಮಗಾಯ್ತು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಜಯ ರಾಮ ಜಯ ಜಯ ರಾಮ. सीतारामचंद्र भगवान की है, पवन सुत हनुमान की है, सनातन हिंदू धर्म की है. श्रीमद परमहंस परिव्राजकाचार्य भगवान सद्गुरु श्रीधर स्वामी महाराज की जय